ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಲೈನ್ ನೋಡಿ ನಂಗೆ ಅಂದ್ಕೊಂಡಿರ್ತೀರಾ. ಸೊ ಫೈನಲಿ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಟ್ರೀಸ್ಗಳು ಇದೆಲ್ಲ ತುಂಬ ಗಿಡ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ಸೈಡಲ್ಲೆಲ್ಲ ಇಟ್ಟಿದ್ದೆ, ಬಟ್ ಅಲ್ಲಿ ಸ್ಪೇಸ್ ಆಗ್ತಾ ಇರಲಿಲ್ಲ, ಗಾಡಿ ಎಲ್ಲ ಪಾರ್ಕ್ ಮಾಡಬೇಕಿತ್ತಲ್ಲ, ಅದರಿಂದ ಎಲ್ಲ ಇಲ್ಲೇ ಎಂಟ್ರೆನ್ಸಲ್ಲೇ ಇಟ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಆಫೀಸಲ್ಲಿ ಬಿಸಾಕ್ಬಿಟ್ಟಿದ್ರು ಬರಲ್ಲ ಅಂತೇಳಿ, ನಾನು ಅದನ್ನು ಇಸ್ಕೊಂಡು ಬಂದು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ. ಮನಿ ಪ್ಲ್ಯಾಂಟ್ಸು ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫುಲ್ಲು ಎರಡೆರಡು ಸುತ್ತು ಹಾಕಿರೋದು ನಾನು, ಅಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಬೇರೆ ಕಡೆ ಹಾಕೋಣ ಅಂತ ಪ್ಲ್ಯಾನ್ ಇದೆ, ಬಟ್ ಸದ್ಯಕ್ಕೆ ಮನೆ ಹತ್ರನೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಏನಿದು ತುಳಸಿ ಗಿಡ ಮಾಡೋಗಿದೆ ಅಂದ್ಕೊಂಡ್ಬಿಡಿ, ಇವಾಗ ತಾನೇ ಚೇಂಜ್ ಮಾಡಿದೆ ವಿಡಿಯೋ. ಸೊ ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಸೋಫಾ ಸೆಟ್ಟು, ಇದು ಹೊಸ್ದಾಗಿ ತಂದಿರೋದು. ಇವಾಗ ಒಂದು 2 months ಆಯಿತು ಅಷ್ಟೇ. 35 to 40K ಆಯಿತು ಅನ್ಸುತ್ತೆ. ಓವರ್ ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇದು ಮೇಲೆ ಇಲ್ಲಿ ಕವರ್ ಇದೆಯಲ್ಲ, ಇದು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಅಮೆಝಾನಲ್ಲಿ. ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ ಕವರ್ ಮಾತ್ರ. ಮತ್ತೆ ಇದು ಬಂದು ನಮ್ಮ ಮದುವೆನಲ್ಲಿ ಮಧು ಫ್ರೆಂಡ್ಸ್ ಯಾರೋ ಗಿಫ್ಟ್ ಕೊಟ್ಟಿರೋದು. ಅದೊಂದು ಫೋಟೋ ಇಲ್ಲಿ ಹಾಕಿದ್ದೀನಿ. ನನಗೆ ಅಲ್ಲಿ ಕೀರ್ತನೊಂದು ಫೋಟೋ ಹಾಕೋಕ್ಕೆ ಇಷ್ಟ, ಅದೇನೂ ಮಾಡ್ತಿಲ್ಲ. ಇದು ಸುಮ್ಮನೆ ಇಷ್ಟೇ. ಎಲ್ಲೂ ನಾನು ಗೋಡನಲ್ಲಿ ಮೊಳೆ ಮಾಡೋದಾಗಲಿ ಮೊಳೆ ಹಾಕೋದಾಗಲಿ ಏನೂ ಮಾಡಿಲ್ಲ. ಯಾಕೆಂದರೆ ನಾವು ಎಲ್ಲಿರ್ತೀವಿ ಅದು ನಮ್ಮನೆ ಅಂತಲೇ ಅನ್ಕೋಬೇಕು. ಅದಕ್ಕೆ ನಾನು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹಂಗೆ ಹಾಕಿದ್ದೀನಿ. ಸೊ ಇದಕ್ಕೆ ಈ ಥರ ಹ್ಯಾಂಗ್ ಮಾಡಿದ್ದೀನಿ. ಅದು ನೈಟ್ ಟೈಮು ಲೈಟ್ ಹಾಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸೈಡ್ ಬಂದರೆ TV ಏರಿಯಾ. ಇದು ಬಂದು ಎಕ್ಸಿಬಿಷನ್ಗೆ ಹೋಗಿದಾಗ ಸ್ಟ್ಯಾಂಡು ಬಿತ್ತಿದ್ದು, ಅಂದರೆ ಒಂದೊಂದು ಸಿಂಗಲ್ ಬರುತ್ತೆ. ಇದು ಸಿಂಗಲ್ಲು ಒಂದೊಂದಕ್ಕೆ 20 rupees 30 rupees ಹಿಂಗೆ. ಅದು ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಇದು ಮೇನ್ TV ಅದು. ಸೊ ಆಲ್ಮೋಸ್ಟ್ ಅಲ್ಲಿ ಅಮೆಝಾನು ಅದು ಇದು ಇದೇ ತರಿಸಿರೋವಂಥದ್ದು. ಇದು ಅಷ್ಟೇ. ಈಗ ರೀಸೆಂಟಾಗಿ ಒಂದು 9 ಪೀಸ್ ಏನೋ ಸಿಗುತ್ತೆ ಈ ಥರ. ಇಲ್ಲಿ 4, ಮತ್ತು ಅಲ್ಲಿ ಒಂದೆರಡು, ಮತ್ತು ಕಿಚನಲ್ಲಿ ಒಂದೆರಡು ಇಟ್ಟಿದ್ದೀನಿ. ಇದು ನಮ್ಮ ಮದುವೆ ಫೋಟೋ. ಸುಮ್ಮನೆ ಹಿಂಗೇನೆ ಮದು ಹಿಂಗೆ ಕಾಫಿ ತೊಗೊಬಂದಿದ್ರು ಅವರೇನೆ. ವೇಸ್ಟ್ ಆಗ್ಬೋದು ಅಂತ ಹಿಂಗೆ ಇಟ್ಟಿದ್ದೀನಿ ಅಂತ, ಅದು ಚೇಂಜ್ ಮಾಡಬೇಕು. ಇದು ಮದುವೆ ಆದ ಹೊತ್ತರಲ್ಲಿ ಊಟಿಗೆ ಹೋಗಿದ್ವಿ, ಅದ್ರದ್ದು ಫೋಟೋ. ಅದು ಫುಲ್ ಅಲ್ಲೇ ತೆಗ್ಸಿದ್ವಿ, ಬಟ್ ಅದೆಲ್ಲ ಡಲ್ ಆಗಿಬಿಟ್ಟಿದೆ. ಕೀರ್ತನೊಂದು 3ನೇ ವರ್ಷದ ಬರ್ತಡೇಲಿ ತೆಗ್ಸಿದ ಫೋಟೋ ಎರಡು. ಇನ್ನು ಒಂದು ಸಿಂಗಲ್ ಇತ್ತು, ಅದು ನನ್ನ ಮತ್ತೆ ಅವ್ರು ತೊಗೊಂಡಿದ್ದಾರೆ. ಇನ್ನು ಇದು ಒಂದು ಮಧು ಫೋಟೋ. ಅವರು ಹುಡುಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ತೆಗ್ಸಿರೋದಂತೆ. ಇನ್ನು ಆ ಫೋಟೋ ಇದೆಯಲ್ಲ, ಅದು ಮದುವೆ ನಾನು ಅವ್ರ ಬರ್ಡೇಲಿ ಗಿಫ್ಟ್ ಕೊಟ್ಟಿದ್ದು. ನಾನು ನನ್ನ ಕನಸು ಅಂತ ಹಾಕ್ಬಿಟ್ಟು ಅವ್ರ ಫೋಟೋ ಏನಿದೆ ಅದಕ್ಕೆ ಪಾಪದು ಒಂದು 5 ಫೋಟೋನ ಸೆಲೆಕ್ಟ್ ಮಾಡಿ ಹಾಕಿದ್ದೆ. ಆ ಬ್ಯಾನರ್ ಇರೋದು ಕೀರ್ತನೊಂದು ಫಸ್ಟ್ ಇಯರ್ ಬರ್ಡೇಲಿ ಮಾಡಿಸಿದ್ದು. ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಹಾಕಿದ್ದೀನಿ. 2 ಪ್ರೈಸಿನ ವರ್ಷನೇ ಅವಳಿಗೆ ಸಿಕ್ಕಿರೋದನ್ನೇ ಡಾಲ್ಫಿನ್ ಪಿಕ್ಸ್ ಅಂತ ಸ್ಟಡಿ ಮಾಡ್ತಿದ್ಲು ಮಾಂಟೆಸರಿಲಿ ಆವಾಗ. ನೆಕ್ಸ್ಟು ಈ ಫೋಟೋ ಬಂದು ಮಧು ಚಿಕ್ಕ ಏಜಿಂದು. ಇದು ಮಧು ಮತ್ತು ಇದು ನನ್ನ ತಮ್ಮ ಆದರೆ ಮಧು ತಮ್ಮದು ಇಬ್ಬರದು ಚಿಕ್ಕದ್ರಲ್ಲಿ ಹೆಂಗಿದ್ದಾರೆ. ಇವನ್ ಥರನೇ ಸೇಮ್ ಟು ಸೇಮು ನನ್ನ ಕೀರ್ತನ ಈಗ ಕೂದಲಿರೋದು ಸೇಮ್ ಅದೇ ಥರ ಕರ್ಲಿ ಏನು. ಸೊ ಇದು ಚಿಕ್ಕದ್ರಲ್ಲಿ ಕೀರ್ತನ ಟೈಗರ್ ಅಂತ ಇದು ಮಾಡಿರೋದು. ಡಾಲ್ಗಳು ಒಂದಷ್ಟು ಡಾಲ್ಗಳಿದೆ, ಜಾಸ್ತಿ ಡಾಲ್ಗಳು. ಸೊ ಇದು ಅಕ್ವೇರಿಯಮ್ಮು. ಇನ್ನೊಂದಷ್ಟು ಫಿಶ್ ತಂದಿಡಬೇಕು. ಒಂದು 4-5 ಫಿಶ್ ಸತ್ತೋಯ್ತು. ಮತ್ತು ಇನ್ನು ಕ್ಲೀನ್ ಕೂಡ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ಆದರೆ ಈ ಸಲ ತುಂಬ ಚೆನ್ನಾಗಿದ್ದು ಬಂತು. ಅಂದರೆ ವಾಟರ್ ಎಲ್ಲ ಹಾಳಾಗೋದು ಆ ಥರ ಏನೂ ಕೊಡಲಿಲ್ಲ. ಏನೋ ಲಿಕ್ವಿಡ್ ಎಲ್ಲ ಕೊಟ್ಟಿದ್ರು, ಅದು ಹಾಕಿದ್ವಿ. ಅದಕ್ಕೆ ಬೇಕಾಗಿರೋದು ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಮೇನ್ ಹಾಲು. ಇವನು ಒಂದ್ಸಲ ಹೇಳಿದ್ನಲ್ಲ, ಆರ್ಯ ಅಂತ ಇದ್ರ ಹೆಸರು ಗೊತ್ತಲ್ಲ. ಮನೇಲಿ ಒಂಥರ ಒಂದು ದೊಡ್ಡ ಮನುಷ್ಯ ಇದ್ದಂಗೆ ಇರ್ತಾನೆ. ಮಧು ನನಗೆ ಇದು ಮದುವೆ ಆದ ಹೊಸದ್ರಲ್ಲಿ ಫಸ್ಟ್ ಇಯರ್ ಬರ್ಡೇನಲ್ಲಿ ಕೊಟ್ಟಿದ್ದು. ಇದು ಮಾಮೂಲಿ ಅಲ್ಲಿ ಇಲ್ಲಿ ಮಾಲ್ಗೆ ಹೋದಾಗ ತಗೊಂಡಿದ್ದು.
ಹ್ಯಾಂಗ್ ಮಾಡಿರೋದು ಈಗ ರೀಸೆಂಟಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಮದುವೆ ಹೇಳಿ ತರಿಸಿದ್ದು. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನನಗೆ ಗೊತ್ತಿಲ್ಲ, ಮದುವೆ ಹೇಳಿ ತರಿಸಿದ್ದೆ. ಇದು ಅವ್ರಿಗೆ ಗಿಫ್ಟ್ ಬಂದಿರೋದು ಯಾರೋ ತಂದು ಕೊಟ್ಟಿದ್ದು ಅನ್ಕೋತೀನಿ. ಅದು ನಮ್ಮ ಮಾವ ಇಲ್ಲ ತಿಳ್ಕೊಂಡಿದ್ರೆ ಅವ್ರದೊಂದು ಫೋಟೋ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಜಾಗ ಏನಕ್ಕೆ ಸ್ಪೇಸ್ ಇದೆಯಲ್ಲ ಅಲ್ಲಿ ಅಷ್ಟು ಕೂಡ ನಾನು ಫೋಟೋಸ್ಗಳು ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವುದು ಕೂಡ ಮೊಳೆ ಹಾಕೋದು ಆ ಥರ ಮಾಡಿಲ್ಲ. ಈ ಫೋಟೋದಕ್ಕೆ ನಮ್ದು ಫ್ಯಾಮಿಲಿ ಫೋಟೋಗಳು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಟ್ ಇನ್ನೂ ಅದು ಟೈಮ್ ಬಂದಿಲ್ಲ. ರಾಧಾಕೃಷ್ಣ ಇವತ್ತು ನನಗೆ ಲಾಸ್ಟ್ ಒಂದ್ಸಲ ಕೃಷ್ಣಂದು ಡ್ರೆಸ್ ಹಾಕ್ಸಿದ್ದು. ಸೊ ಇದು ಗೈಸ್ ನನ್ನ ಮನೆಯ ಹಾಲು, ಮೇನ್ ಎಂಟ್ರೆನ್ಸ್ ಹಾಲು ಹಿಂಗೆ ಬರುತ್ತೆ. ಇಲ್ಲಿ ಟೇಬಲ್ ಇಟ್ಟಿದೆ, ಇಲ್ಲಿ ಬೇರೆ ಟೇಬಲ್ ಚೆನ್ನಾಗಿ ಕಾಣಲ್ಲ ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಡೈನಿಂಗ್ ಏರಿಯಾ ಬರುತ್ತೆ, ಆದರೆ ನಮ್ಮಲ್ಲಿ ಡೈನಿಂಗ್ ಟೇಬಲ್ ಇಲ್ಲ. ಮಧು ನಾನು ಇಬ್ಬರೇ ಇರೋದಕ್ಕೆ ಏನಕ್ಕೆ ಅಂತೇಳಿ ಇದೇ ಡೈನಿಂಗ್ ಏರಿಯಾದಲ್ಲಿ ನಾವು ಇದೊಂದು ಜೋಕಾಲಿ ಇಟ್ಟಿದ್ದೀವಿ. ಈ ಜೋಕಾಲಿನ ಫಸ್ಟು ನಾವು ಅಲ್ಲಿ ಇಟ್ಟಿದ್ವಿ, ಆ ಸೋಫಾ ಸೆಟ್ ಏನು ತಂದ್ವಿ ಆವಾಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದೆ. ದೇವ್ರ ಮನೆ ಈಗ ಲಕ್ಷ್ಮಿ ಕೂರ್ತಿದ್ನಲ್ಲ ನಾನು, ಸೊ ಇಲ್ಲೇನೆ ಒಳಗಡೆ ಲಾಸ್ಟ್ ಇಯರ್ ಲಕ್ಷ್ಮಿ ಕೂರಿಸಿದಾಗ ಇಲ್ಲಿ ಆರ್ಯ ಕೂತಿದ್ದಾನಲ್ಲ ಇಲ್ಲಿ ಕೂರ್ತಿದ್ದೆ, ಯಾಕೆಂದ್ರೆ ಸೋಫಾ ಇರಲಿಲ್ಲ, ಇಲ್ಲಿ ಇಲ್ಲೊಂದು ದಿವಾನ್ ಕಟ್ ಇಟ್ಟಿದ್ದೆ ಅಷ್ಟೇ. ಅವಾಗ ಸ್ಪೇಸ್ ಚೆನ್ನಾಗಿತ್ತು ಅಂತೇಳಿ ಇಲ್ಲಿ ಕೂರಿಸಿದ್ದೆ. ಸೊ ಈ ಟೈಮು ನಾನು ದೇವ್ರ ಮನೇಲೆ ಕೂರ್ಸೋಣ ಅಂತೇಳಿ ಇಲ್ಲೇ ಕೂರ್ಸಿದ್ದೆ ದೇವ್ರ ಮನೇಲಿ. ಇದು ನಮ್ಮ ಪುಟ್ಟ ದೇವ್ರ ಮನೆ. ಮದುವೆ ಬೆಳಿಗ್ಗೆ ಹೋಗುವಾಗೆಲ್ಲ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಸೊ ಅದಿನ್ನೂ ಕೂಡ ದೀಪ ಉರಿತಾನೇ ಇದೆ. ಇದು ಬಂದು ಒರಿಜಿನಲ್ ಗೈಸ್, ಇದೇನು ಪ್ಲಾಸ್ಟಿಕ್ ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ ಮನೆ ಒಳಗಡೆ. ನನ್ನ ಮೊದಲೇ ಹೇಳ್ದಂಗೆ ನನಗೆ ಗಿಡಗಳು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಇದಿನ್ನೂ ಉದ್ದ ಬಂದಿತ್ತು, ನಾನು ಮೇಲೆಲ್ಲಿ ಹೋಗೋಕ್ಕಾಗುತ್ತೆ ಆಗಲ್ಲ ಅಂತೇಳಿ ಪುನಃ ಅಲ್ಲೇ ಟರ್ನ್ ಮಾಡಿ ಒಳಗಡೆ ಹಾಕಿದ್ದೀನಿ. ಸೊ ಇದು ಒರಿಜಿನಲ್ಲೇನೆ, ಹಿಂಗೆ ದೇವ್ರ ಮನೆ ಪಕ್ಕ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆದರೆ ಮಧು ಇಲ್ಲಿಗೆ ಆ ದೇವರಿಂದ ತೆಗ್ದಿರೋ ಹೂವು, ಗಂಧದ ಕಡ್ಡಿ ಇದೆಲ್ಲ ಇಲ್ಲೇ ಹಾಕ್ತಿರ್ತಾರೆ. ನಾನು ಬೈದು ಕ್ಲೀನ್ ಮಾಡೋದು ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಇಲ್ಲಿಗೆ. ಇದ್ರದ್ದು ಎಂಟ್ರೆನ್ಸ್ ಅಲ್ಲಿ ಹಾಕಿದೆ, ಮೇಲ್ಗಡೆ ಬರುತ್ತಲ್ಲ ಅಲ್ಲಿಗೆ. ಯಾಕೆಂದ್ರೆ ಇದು ಡೋರ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಹಿಂಗೆ ತೆಗಿಯೋದ್ರಿಂದ ಡೋರು ಅಲ್ಲಿ ಸ್ಟ್ರಕ್ ಆಗುತ್ತೆ ಅಂದ್ಕೊಂಡು ಇದನ್ನ ಹೊರಗಡೆ ಹಾಕಿದ್ದೀನಿ ಅಷ್ಟೇ. ಇವೆರಡು ಇಲ್ಲಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದೀನಿ. ಇದೆರಡು ಇಲ್ಲಿಗೆ, ಅದ್ರದ್ದು ಇನ್ನು ರಿಮೈನಿಂಗ್ ಸಪ್ರೇಟ್ ಈ ಕಡೆಗೊಂದು ಆ ಕಡೆಗೊಂದು ಹಾಕಿದ್ದೀನಿ, ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇದು ಅಷ್ಟೇ ಎಕ್ಸಿಬಿಷನ್ಗೆ ಹೋಗಿದಾಗ ತಗೊಂಡಿದ್ದು. ಇಲ್ಲಿ ನಾನು ಫ್ರಿಜ್ ಇಟ್ಕೊಂಡಿದ್ದೀನಿ. ಫ್ರಿಜ್ ಅಂತ ತೋರ್ಸಲ್ಲ, ಫುಲ್ ಗಲೀಜಾಗ್ತದೆ, ಏನು ಕ್ಲೀನ್ ಮಾಡಿಲ್ಲ ಜಾಸ್ತಿ. ಮೇಯ್ನಾಗಿ ಈ ಸ್ಕ್ರೀನ್ ಬಂದು ಅಮೆಝಾನಲ್ಲೇ ತಗೊಂಡಿದ್ದು ಅನ್ಸುತ್ತೆ, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್, ಜಾಸ್ತಿ ಅದೇ ಐಟಮ್ಗಳಿರೋದಿದೆ. ಈ ಲೀಫ್ಸ್ ಇದೆಯಲ್ಲ ಹ್ಯಾಂಗ್ ಮಾಡೋದು, ಇದು ಬಂದು ಇಲ್ಲೇ ರವೀನಾ ಭಂಡಾರ ಅಂತ ವಿದ್ಯಾರಣ್ಯಪುರಮಲ್ಲಿ ತಗೊಂಡಿದ್ದು. ಇನ್ನು ಅದು ಬಿಟ್ಟರೆ ಸಪ್ರೇಟ್ ಇಲ್ಲಿ ಡಾಲ್ಗಳು ಇಟ್ಟಿದ್ದಾರೆ, ಡಾಲ್ ಸಪ್ರೇಟು. ಇದು ಮಧು ಕೀರ್ತನ್ದು 9 months ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ನಾನು ಆ ಕಾಂಬಿನೇಷನಲ್ಲಿ ಮಾಡಿದೆ, ಡಾಲ್ಗಳೆಲ್ಲ ಇಟ್ಟು ಮಾಡೋ ಥರ. ಆವಾಗ ತಗೊಂಡಿದ್ದು. ಓವರ್ ಆಲ್ ಒಂದು 12 ಡಾಲ್ಸ್ ಏನೋ ಬಂತು. ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟಿದ್ದೀನಿ ಡೆಕೋರೇಟ್ ಮಾಡಿಬಿಟ್ಟು. ಸೊ ಇದು ಮೇನ್ ಎಂಟ್ರೆನ್ಸು ಕಿಚನ್ಗೆ. ಇದು ನಮ್ಮ ಕಿಚನ್ ನೋಡ್ಬೋದು. ಆ ಲೈಟ್ ಏನ್ ಸಖತ್ತಾಗಿ ಲುಕ್ ಕೊಡುತ್ತೆ ಅಂದ್ರೆ ಒಂಥರ ಪಾಸಿಟಿವ್ ಆಗಿರ್ಬೋದು. ನಾನು ಇಲ್ಲೇ ಮ್ಯೂಸಿಕ್ ಹಾಕೊಂಡು ಅಡುಗೆ ಮಾಡ್ತಾ ಇರ್ತೀನಿ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಹೇಳಿದ್ನಲ್ಲ ಅದು ಓವರ್ ಆಲ್ 9 ಪೀಸ್ ಏನೋ ಬಂದಿತ್ತು ಅಂತ. ಇಲ್ಲೊಂದು ಮತ್ತೆ ಅಲ್ಲೊಂದು ಇಟ್ಟಿದ್ದೀನಿ ನೋಡಿ, ಅದೊಂದು ಮಿಕ್ಕಿದೆಲ್ಲ ಹಾಲಲ್ಲಿದೆ. ಸೊ ಇಲ್ಲಿ ಆಯಿಲು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆ ಥರ ಇಟ್ಕೊಂಡಿದ್ದೀನಿ, ತಕ್ಷಣ ಸಿಗೋವಂಥದ್ದು. ಇಲ್ಲಿ ನಾನು ಏನಾರ ವಿಡಿಯೋ ಅದನ್ನು ಮಾಡಬೇಕಾದ್ರೆ ಮತ್ತೆ ಮೈಕ್ ಏನಿದೆ ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಚಾರ್ಜರ್ ಅದೆಲ್ಲ ಇಲ್ಲೇ ತಕ್ಷಣ ಹಾಕ್ಬಿಡ್ಬೋದು ಅಂತ ಹೇಳಿ. ಇನ್ನೇನು ಇದಕ್ಕೆ ಯೂಶ್ವಲ್ ಆಗಿ ಏನು ಯೂಸ್ ಮಾಡಲ್ಲ. ಏನಾದ್ರು ಅರ್ಶಿನ ಕುಂಕುಮ ಅದು ಯಾರಾದ್ರೂ ನೆಂಟರು ಬಂದರೆ ಅದನ್ನ ಯೂಸ್ ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ರೆ ಡೈಲಿ ಯೂಸ್ ಏನು ಮಾಡ್ತೀವಿ, ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿ, ಉಪ್ಪು, ಮಸಾಲೆ ಐಟಮು. ಸೊ ಮಸಾಲೆ ಐಟಮು ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನನಗೆ ಒಂದು ತರ್ಕೊಟ್ಟಿರೋದು, ಅಂದರೆ ಆಶಾಕಾರಿಷ್ಟ ಅಂತ, ತುಂಬ ಒಳ್ಳೇದಿದು ಅಂತ ಹೇಳಿ ತರ್ಕೊಟ್ರು. ಕುಡಿತಾ ಇರ್ತೀನಿ, ಆಮೇಲೆ ಕುಡಿಯಲ್ಲ, ಹಾಗೆ ಇಟ್ಕೊಡ್ತೀನಿ.
ಅದು ಏನಕ್ಕೆ ಅಂತ ಹೇಳಿದ್ರೆ ಪೀರಿಯಡ್ ಆದಾಗ ತುಂಬಾ ಲೆಗ್ ಪೇನ್ ಬರೋದು ಈ ತರ ಆದಾಗ ಇದನ್ನ ತಗೊಂಡ್ರೆ ಒಂಥರ ಎನರ್ಜಿ ಅಂತ ಹೇಳ್ತಾರೆ, ಆಯುರ್ವೇದ ಆದಲ್ಲಿ ಬರುತ್ತೆ ಇದು. ಇನ್ನು ಮೇಲ್ಗಡೆ ಬಂದು ಸುಮ್ಮನೆ ಸ್ಪೇಸ್ ಇದೆಯಲ್ಲ, ಸೊ ವೇಸ್ಟ್ ಆಗೋದು ಬೇಡ, ಐಟಮ್ಗಳನ್ನಾದ್ರೂ ಇಡೋಣ ಅಂತ ಹೇಳಿ ಆ ಬಕೆಟು, ಅದರಲ್ಲಿ ಒಂದಷ್ಟು ಡಸ್ಟ್ಬಿನ್ ಕವರ್ಸ್ ಇರ್ಬೋದು, ಬಾಕ್ಸ್ಗಳಿರ್ಬೋದು, ಈ ಎಳ್ಳುದೆಲ್ಲ ಆ ಥರ ಕೊಟ್ಟಿರ್ತಾರಲ್ಲ ಅದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ಡೈಲಿ ಏನು ಯೂಸ್ ಮಾಡಲ್ವಲ್ಲ ಅಂಥದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಇದೊಂದು ಪುಟ್ಟದು ಈಗ ರೀಸೆಂಟಾಗಿ ಮೀಸೋದಲ್ಲಿ ತರಿಸ್ಕೊಂಡಿದ್ದು, ಈಗ ರೀಸೆಂಟಾಗಿ ಇದು ಒಂದು ಕಿಚನ್ ಡ್ರೆಸ್ ನಾನು ಹಾಕೊಳ್ಳೋದು, ಅದನ್ನು ಇಲ್ಲೇ ಹಾಕೊಂಡಿದ್ದೀನಿ. ಇದು ರೀಸೆಂಟಾಗೂ ಅಷ್ಟೇ ಈಗ ತರಿಸಿದ್ದು ಪ್ಯೂರಿಟ್. ಯಾಕೆಂದ್ರೆ ಇಲ್ಲಿ ನೀರು ಬಂದು ಮಾಮೂಲಿ ನೀರಿರೋದು, ಅದರಿಂದ ಕಾಯಿನ್ದು ತಗೊಂಡು ಬರ್ಬೇಕಿತ್ತು. ಸೊ ಕಾಯಿನ್ದು ಪದೇ ಪದೇ ಆಗಲ್ಲ, ಮದುನು ಫ್ರೀ ಇರಲ್ಲ ಅಂತ ಹೇಳಿ ಈಗ ರೀಸೆಂಟಾಗಿ ಇದನ್ನು ತಗೊಂಡು ಬಂದ್ವಿ. ಇಲ್ಲೊಂದು ಆಲ್ವಿಟ್ಟಿದ್ದೀನಿ ಕಾಣುತ್ತೆ ಅಂತ ಹೇಳಿ. ಇದನ್ನು ಅಷ್ಟೇ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಒಂದ್ಸಲ, ಅಲ್ಲಿ ಈ ಥರ ಹ್ಯಾಂಡ್ ವರ್ಕಲ್ಲೇ ಮಾಡಿರೋದು ಅಂತ ಹೇಳಿದ್ರು, ಅದನ್ನು ತಗೊಂಡಿದ್ದೆ. ಬಟ್ ಇದು ಎಲ್ಲ ಹಾಳಾಗ್ಬಿಟ್ಟಿದೆ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಅದನ್ನು ಕೂಡ ಅಲ್ಲಿ ಇಟ್ಟಿದ್ದೀನಿ. ಆಯ್ತು, ಇನ್ನೊಂದು ಮನಿ ಪ್ಲ್ಯಾಂಟು. ಇದು ಮನಿ ಪ್ಲ್ಯಾಂಟ್ ಅಲ್ಲ, ಇದು ಆರ್ಟಿಫಿಷಿಯಲ್, ಇದು ರಿಯಲ್. ಸೊ ಇಷ್ಟು ಕಿಚನ್. ಇಲ್ಲೆಲ್ಲ ಏನು ಅಂತ ಕೇಳಕ್ ಹೋಗ್ಬೇಡಿ, ಮಾಮೂಲಿ ಇದು ನಾರ್ಮಲ್ ಆಗಿ ಸ್ಪೂನ್ಸ್ ಇರ್ಬೋದು, ಲೋಟಗಳು, ಇಲ್ಲೆಲ್ಲ ಬಾಕ್ಸ್ ಐಟಮ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ತಕ್ಷಣ ಸ್ಥಿತಿ ಅಂತ. ಇನ್ನು ಅಲ್ಲಿ ಬಂದು ಪ್ಲೇಟ್ಸ್ಗಳಿರುತ್ತೆ. ಇನ್ನೆಲ್ಲಿ ಅಡುಗೆ ಮಾಡೋಕೆ ಏನಾರ ಪಾತ್ರೆಗಳು ಆ ಥರ ತಕ್ಷಣ ಕೈಗೆ ಸಿಗುವಂಥದ್ದು. ಇಲ್ಲಿ ಆಯಿಲು, ಒಂದಷ್ಟು ತೆಂಗಿನಕಾಯಿ ಆ ಥರ. ಇಲ್ಲಿ ಬಂದು ಸಿಲಿಂಡರ್ ಇಟ್ಕೊಂಡಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಸಿಲಿಂಡರ್ ಖಾಲಿ ಆದರೆ. ಸೊ ಇದು ನಮ್ಮ ಕಿಚನ್ ಗೈಸ್. ಇದಿಷ್ಟು ಮುಗಿದ್ಮೇಲೆ ಇನ್ನೊಂದು ಪುಟಾಣಿ ತೋರಿಸ್ತೀನಿ. ಇದು ಪುಟಾಣಿಗೆ ಸೇರ್ ತಂದಿದ್ದು. ಅವಳು ಚಿಕ್ಕದ್ರಲ್ಲಿ ಪಾಪು ಬಟ್ಟೆಗಳಿರುತ್ತಲ್ಲ ಅದನ್ನೇ ತೆಗೆದು ಗೊಂಬೆಗೆ ಹಾಕ್ತಾ ಇರ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾಳೆ, ತುಂಬಾ ಕ್ಯೂಟ್ ಆಗಿತ್ತು ಅವಾಗ. ಇಲ್ಲಿ ಟಿಪ್ಪ ಹೇಳಿದ್ನಲ್ಲ ಹಾಲಲ್ಲಿ ಇಟ್ಟಿರ್ತೀನಿ ನಾನು, ಬಟ್ ಇವಾಗ ಅಲ್ಲಿ ಹಾಲಲ್ಲಿ ಬೇಡ, ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ಯಾರಾದ್ರು ಬಂದ್ರೆ ತಗೋತೀನಿ ಅಷ್ಟೇ. ಇನ್ನು ಇದು ಎಕ್ಸ್ಟ್ರಾ ಪೀಸ್ ಇತ್ತು, ಇದನ್ನ ಫಿಶ್ ಟ್ಯಾಂಕ್ ಒಳಗಡೆ ಹಾಕಿದ್ದೆ ನಾನು. ಬಟ್ ಅದು ಎಲ್ಲ ಮೆಟಲ್ ಎಲ್ಲ ಒಂಥರ ಮೆಲ್ಟ್ ಆಗಿ ನೋಡ್ಬೋದು ಹೆಂಗ್ ಕಾಣಿಸ್ತಿದೆ ನೋಡಿ, ಈ ತರ ಆಗಿತ್ತು ಅಂತ ಹೇಳಿ ಬೇಡ ತೆಗ್ದು ಬಿಡು ಅಂದ್ರೆ ಮದು, ಅದಕ್ಕೆ ತೆಗ್ದು ವೇಸ್ಟ್ ಆಗ್ಬಾರ್ದು ಅಂತ ನಾನು ಇಟ್ಟಿದ್ನಿ. 2 ವರ್ಷ ಆದಾಗ ಎಕ್ಸಿಬಿಷನ್ ಏನೋ ಹೋಗಿದ್ವಿ ಅನ್ಸುತ್ತೆ, ಇಲ್ಲ ಶ್ರೀರಂಗಪಟ್ಟಣ, ಕರೆಕ್ಟ್ ಶ್ರೀರಂಗಪಟ್ಟಣದಿಂದ ಬರುವಾಗ ಇದೆರಡು ಹಂಗೆ ಹಾಕೊಂಡು ಮಾರ್ತಾ ಇದ್ರು, ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ. ಬಟ್ ಅವ್ರಿಗೆಲ್ಲ ಅದೆಲ್ಲ ಹಾಕಿದ್ದೀನಿ. ಈ ಸ್ಕ್ರೀನ್ ಬಂದು ತುಂಬಾ ಇಷ್ಟ ಆಗೈತೆ ನಮ್ಗೆ ಇದು ಸ್ಕ್ರೀನ್. ಇದನ್ನ ನಾನು ಅಡುಗೆ ಮನೆ ಇದೆಲ್ಲ ಅಲ್ಲಿಗೆ ಹಾಕಿದ್ದೆ. ಬಟ್ ಮದು ಹೋಯ್ತಾ ವಾಚ್ಗೆ ತಲೆಗೆಲ್ಲ ಸಿಗಾಕೋತಿತ್ತು ಅಂತ ಹೇಳಿ ಬೇಡ ತೆಗ್ದುಬಿಡೋದ್ರು, ಅದಕ್ಕೆ ನಾನು ಇದನ್ನ ರೂಮ್ಗೆ ಹಾಕಿದ್ದೀನಿ. ಇದು ಅಷ್ಟೇನೆ, ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರು ಸಿಗಾಕೊಳ್ತಾ ಇರುತ್ತೆ ಅಂತ ಹೇಳಿರೋದ್ರಿಂದ ಹಿಂಗೆ ಹಾಕೋದಿತ್ತು. ಈ ರೂಮು ಫಸ್ಟ್ ರೂಮ್ ಅದು. ಸೊ ಇದು ಫಸ್ಟ್ ರೂಮ್ ಗೈಸ್. ಇಲ್ಲಿ ಇದನ್ನು ಕೊಟ್ಟಿರೋದು ವಾರ್ಡ್ರೋಬ್ ಎಲ್ಲ. ಬಟ್ ಸ್ಟಾರ್ಟಿಂಗ್ ಇವ್ರು ಕೇಳಿದ್ರು ಆ ಸೈಡ್ ಬೇಕಾ ವಾರ್ಡ್ರೋಬ್, ಈ ರೂಮ್ ಬೇಕಾ ಅಂತ. ನಾನು ಅಲ್ಲಿ ವಾಶ್ರೂಮ್ ಪಕ್ಕದಲ್ಲೇ ಇರೋದ್ರಿಂದ ಬೇಡ, ಮೈಲಿಗೆ ಬಟ್ಟೆಗಳೆಲ್ಲ ಇರ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲೇ ಇರ್ಲಿ ಅಂತ ಹೇಳಿ ಮಾಡಿದೆ. ಬಟ್ ಈಗ ಅನ್ಸುತ್ತೆ ಆಕ್ಚುಲಾಗಿ ಇದು ಅಲ್ಲಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ವಾಷಿಂಗ್ ಹಾಕೋ ಬಟ್ಟೆಗಳೇನಿದೆ ತೆಗ್ದು ಮತ್ತು ತೂತು ಡೆಸ್ಟ್ ಬಿಡೋರು ಯಾವ್ದಾವ ಬಟ್ಟೆ ಎಲ್ಲಿ ಬೇಕಲ್ಲ ಅಲ್ಲಿ ನಾನು ಇದನ್ನ ತರ್ಸ್ಕೊಂಡೆ. ಯಾವ್ದಾರ ವಾಶ್ ಹಾಕೋ ಬಟ್ಟೆಗಳೆಲ್ಲ ನೀಡಿ ವಾಷಿಂಗ್ ಇಟ್ಕೊಬೋದು ಅಂತ ಹೇಳಿ. ಇಷ್ಟು ಕ್ಲೀನ್ ಮಾಡೋದು ಹಂಗೆ ಬೀಳ್ತಾನೆ ಇರುತ್ತೆ, ಬೇಕಾಗಿರೋದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪೌಡರ್ ಯೂಸ್ ಮಾಡಲ್ಲ, ಪೌಡರ್ ಬಂದು ಕೀರ್ತನಿಗೆ ಹಾಕೋದು ಜಾಸ್ತಿ, ಪೌಡರ್ ಯೂಸ್ ಮಾಡಲ್ಲ. ನಾನು ಅರ್ಥ ಕೀರ್ತನಿಗೆ ಅಂತ ತರಿಸಿರೋದು, ಬಟ್ ನಾನು ಕೂಡ ಯೂಸ್ ಮಾಡ್ತೀನಿ. ನಾನು ಇಂಥದೇ ಐಟಮು ಇದೆ ಅಂತ ಹೇಳಿ ಮುಖಕ್ಕೆ ಹಾಕಲ್ಲ, ನಾನು ಯಾವ್ದಿರುತ್ತೆ ಅದನ್ನ ಹಾಕ್ತಾ ಇರ್ತೀನಿ. ನಾನೀಗ ಅಭ್ಯಾಸ ಮಾಡ್ಕೊಂಡಿರೋದು ಕೀರ್ತನಿಗೆ ಇದನ್ನ ಹಾಕ್ತಾ ಇರ್ತೀವಿ. ಸೊ ಇದು ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ಇದನ್ನ ಯೂಸ್ ಮಾಡ್ತೀನಿ. ಇನ್ನು ಮಾಮೂಲಿ ಐಟಮ್ಗಳು ಇದಂತೂ ತುಂಬಾ ಚೆನ್ನಾಗಿದೆ. ಟ್ರೆಸಿನ್ ಇದು ಹೇರ್ ಸ್ಮೂತ್ನಿಂಗ್ ಆಯಿಲು, ಒಂಥರ ಹಾಕಿದ ತಕ್ಷಣ ಆಯಿಲಿ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಪಾಪ ಇಲ್ಲೇ ಮಲಗಿದ್ದಾಳೆ, ಅವಳಿಗೂ ಶನಿವಾರ ರಜೆ.
ಇಲ್ಲಿ ಹೇಳಿದ್ದು ನಾನು ವಾರ್ಡ್ರೋಬ್ ಇಲ್ಲಿ ಇದ್ದಿದ್ರೆ ಇಲ್ಲೇ ವಾಶ್ರೂಮ್ ಇರ್ತಿತ್ತು, ಇಮಿಡಿಯೇಟ್ಲಿ ಇಲ್ಲೇ ಬಂದು ರೆಡಿಯಾಗಿ ಎಲ್ಲ ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಅದು ಕೂಡ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಎಲ್ಲನೂ ಹಿಂಗೆ ಮಾಡಿ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಗೈಸ್. ಇನ್ನು ಈ ಟೇಬಲ್ ಬಂದು ನಾನಲ್ಲಿ ಜೋಕಾಲಿ ಇಟ್ಟಿದ್ದೀನಲ್ಲ, ಅಲ್ಲಿ ಇಟ್ಟಿದ್ದು ಟೇಬಲ್ನ, ಜೋಕಾಲಿನ ಬಂದು ಹಾಲಲ್ಲಿ ಇಟ್ಕೊಂಡಿದ್ದೆ. ಸೋಫಾ ಸೆಟ್ ಯಾವಾಗ ತಂದ್ವಿ ಆವಾಗ ಜೋಕಾಲಿ ಅಲ್ಲಿ ಇಟ್ಟಿರೋದ್ರಿಂದ ಆ ಟೇಬಲ್ನ ಇಲ್ಲಿಗೆ ಇಟ್ಕೊಂಡ್ವಿ. ಯಾಕೆಂದರೆ ಮಧು ಇಲ್ಲೇ ಐರನ್ ಮಾಡಲಿಕ್ಕೆ ಕಂಫರ್ಟ್ ಇದೆ, ನನಗೆ ಇಲ್ಲೇ ಕುತ್ಕೊಂಡು ಫ್ಯಾನ್ ಹಾಕೊಂಡು ಅಂತ ಹೇಳಿದ್ರು. ಸೊ ಅದರಿಂದ ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಮಂಚ ಗೈಸ್, ನಾನು ಸಜೆಷನ್ ಕೊಡ್ತಿರೋದು, ಯಾರು ಈ ಥರ ಡೋರ್ ಹಿಂಗಿರುತ್ತಲ್ಲ, ಈ ಥರ ಸ್ಟೆಪ್ಪು ಈ ಥರ ತಲೆ ಹತ್ರ, ಅದನ್ನು ಯಾರೂ ತೊಗೊಳಕ್ಕೆ ಹೋಗಬೇಡಿ ಗೈಸ್. ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಇದನ್ನು, ಚೆನ್ನಾಗಿರುತ್ತೆ ಅಂತ ಹೇಳಿ. 35,000 ಅನಿಸುತ್ತೆ ಓವರಾಲ್ ಎಲ್ಲ. ಆದರೆ ಆಮೇಲೆ ಅನ್ನಿಸ್ತು ಕಲರ್ ತುಂಬ ಚೆನ್ನಾಗಿದೆ, ಕಲರ್ ಏನೂ ತೊಂದರೆ ಇಲ್ಲ. ಆಮೇಲೆ ಸುಮ್ಮನೆ ಇಲ್ದಿರೋದೆಲ್ಲ ಇಟ್ಕೊಳ್ಳೋದು, ಅದು ಇದು ಪೆನ್ನು, ಪೆನ್ಸಿಲು, ಮತ್ತು ವಿಕ್ಸು, ಟ್ಯಾಬ್ಲೆಟ್ಸು ಏನೇನೋ ಇಟ್ಕೊಳ್ಳೋದು. ಅಲ್ಲಿ ನೀಟಾಗಿ ಇರೋಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಅದ್ರ ಬದಲು ಪ್ಲೇನಾಗಿ ಇರೋದನ್ನ ತೊಗೊಂಡ್ರೆ ಸೊ ಆರಾಮಾಗಿ ಒರೆಸ್ಕೊಂಡು ನೀಟಾಗಿ ಮಾಡ್ಕೊಂಡ್ಬಿಡ್ಬೋದು. ಬುಡಿಲಿ ಚಿನ್ನಿ ಇನ್ನು ಮಾಮೂಲಿ ಇಲ್ಲಿ ನಾವು ವಿಕ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ಗಳು ತೆಗೆದು ತೋರಿಸಲ್ಲ, ಅದರಿಂದ ಏನು ಕ್ಲೀನ್ ಮಾಡಿಲ್ಲ. ಆ ಥರದ ಐಟಮ್ಗಳನ್ನ ಇಟ್ಕೊಂಡಿದ್ವಿ ತಕ್ಷಣ ಸಿಗುವಂಥದ್ದು. ಇನ್ನು ಇದು ಕರೆಂಟ್ ಏನಾರು ಹೋದರೆ ಮಧು ಅಂತೂ ಫ್ಯಾನ್ ಇಲ್ಲದೆ ಅಂತೂ ಇರಲ್ಲ, ಅವರು ರೊಟೇಟ್ ಮಾಡ್ಬೋದು. ಇದು ಕಾರಲ್ಲೆಲ್ಲ ಹಾಕ್ಕೊಂಡಿರ್ತೀವಲ್ಲ ಈ ಥರ, ಹೀಗೆ ಅದಕ್ಕೆ ಅವರೇ ಎಲ್ಲ ಫಿಕ್ಸ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದ್ದಾರೆ. ಒಂದಷ್ಟು ಈ ಕಡೆ ಸೈಡ್ ಸ್ವಿಚ್ ಬೋರ್ಡ್ ಇಲ್ಲ, ಆ ಸೈಡ್ ಇರೋದು. ಬಟ್ ನಾವು ಆ ಸೈಡ್ ತಲೆ ಹಾಕೋಂಗಿಲ್ಲ, ಈ ಕಡೆಗಿಲ್ಲ ಅಂಥೇಳಿ ಇದನ್ನು ನಾವೇ ಸಪ್ರೇಟ್ ಹಾಕ್ಕೊಂಡಿದ್ವಿ. ಅದೇ ಆ ರೂಮಲ್ಲಿ ಆಗಿದ್ದರೆ ಅದು ಕರೆಕ್ಟಾಗಿ ಕಂಫರ್ಟ್ ಆಗ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇದೊಂದು ಪುಟಾಣಿ ಕೃಷ್ಣನಲ್ಲಿ ಇಟ್ಕೊಂಡಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ ನೋಡೋಣ ಅಂತೇಳಿ. ಪೋಸ್ ನೋಡಿ ಹಿಂಗೆ ಕೊಡ್ತಿದ್ದಾಳೆ. ಅದು ಇನ್ನು ನಮ್ಮದು ಇದು ಫ್ಯಾಮಿಲಿ ಫೋಟೋ. ಇದು ಅಣ್ಣನ ಮದುವೆ ತೊಗೊಂಡಿದ್ದು, ಪಾಪುಗಿನ್ನ 1 ವರ್ಷ ಆಗಿರಲಿಲ್ಲ ಅವಾಗ ತೊಗೊಂಡಿದ್ದು. ನೋಡಿ ಈ ಡ್ರೆಸ್ಗಳೆಲ್ಲ ಇನ್ನೂ ಇದೆ ಗೈಸ್, ಇನ್ನೂ ಆಗುತ್ತೆ ನನಗೆ. ಯಾಕೆಂದರೆ ಅವಾಗ ಎಷ್ಟು ದಪ್ಪ ಇದೆ, ಈಗಲೂ ಕೂಡ ಅಷ್ಟೇ ದಪ್ಪ ಇದ್ದೀನಿ. ಯಾವ ಡ್ರೆಸ್ ಹಾಕಿದ್ರೂ ನನಗೆ ಏನೂ ಇದಾಗಲ್ಲ, ಆರಾಮ್ಸಾಗಿ ನಾನು ಎಷ್ಟು ವರ್ಷನಾರು ಇಟ್ಕೊಬೋದು ಡ್ರೆಸ್ಗಳು. ಆ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿದ್ರ ಅದೇ ನಾನು ಹೇಳೋದ್ನಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಫಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಅಂತೇಳಿ ಡಾಲ್ಗಳು. ಅದೇ ಒಟ್ಟು ಇಲ್ಲಿಗೆ 2, ಹಾಲಲ್ಲಿ ಒಂದಷ್ಟು ಎಲ್ಲನೂ ಇಟ್ಕೊಂಡಿದ್ದೀವಿ. ಇಲ್ಲಿಗೆ ಸ್ಕ್ರೀನ್ ಹಾಕೋಣ ಅಂತ ಹೇಳಿದೆ, ಮಧು ಬೇಡ, ಈ ಬ್ಯಾನರಿಗೆ ಇಲ್ಲಿ ಹಾಕಿದಾರಲ್ಲ ಡೋರ್ಗೆ, ಇದೇ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಆಗಿದೆ, ಇದೇ ಇಲ್ಲಿ ಅದಕ್ಕೇನಕ್ಕೆ ಬೇಡ. ಆಮೇಲೆ ಡೋರ್ ಈ ಸೈಡ್ ಇರೋದ್ರಿಂದ ಅದು ಹಾಕಿದ್ರೆ ಅಷ್ಟು ಕಂಫರ್ಟ್ ಆಗಲ್ಲ ಓಡಾಡಲಿಕ್ಕೆ. ನಾನು ವಾಶ್ರೂಮ್ ಕ್ಲೀನ್ ಮಾಡಿಲ್ಲ ಗೈಸ್, ಅದೇ ತೋರಿಸ್ತಾ ಇದ್ದೀನಿ. ಆದ್ರೂ ಮಾಮೂಲಿ ಎಲ್ಲರ ಮನೇಲೂ ಹಿಂಗಿರುತ್ತೆ, ಹಾಗೇನೆ ಸ್ಟಿಕ್ ಮಾಡೋ ಥರ ಬರುತ್ತಲ್ಲ, ಹಾಗೆ ಸಪ್ರೇಟು ಹಣ್ಸೋ ಥರ ಅದನ್ನು ತರಿಸ್ದೆ ನಾನು. ಈಗ ಟೈಮ್ ಬಂದು 2:30 ಆಗ್ತಾ ಬಂತು. ಮಧು ಬೇಗ ಬರ್ತಾರೆ 4 ಗಂಟೆಗೆ. ಇವಾಗ ಒಂದು ಮೂವಿಗೆ ಹೋಗೋಣ, ಫ್ರಮ್ ಸೋ ಇದೆಯಲ್ಲ, ತುಂಬ ದಿನ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನೋಡೋಣ ಅಂತೇಳಿ ಬುಕ್ ಮಾಡ್ಕೊಂಡಿದ್ದೀವಿ 7:30 ಶೋಗೆ. ಅಷ್ಟರೊಳಗಡೆ ಈಗ ನಾನು ಅಡುಗೆ ಮಾಡಬೇಕು. ನೋಡಿ ಏನು ಅಡುಗೆನೂ ಮಾಡಿಲ್ಲ, ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ. ಅಡುಗೆ ಸ್ಟಾರ್ಟ್ ಮಾಡಿ ಮಧು ಬರೋಷ್ಟರಲ್ಲೆಲ್ಲ ರೆಡಿ ಆಗಬೇಕು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ.